ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್, ಮನಿ ಗ್ರ್ಯಾಂಡ್ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್, ಕರ್ನಾಟಕ ಗ್ರ್ಯಾಂಡ್ ಮಾಸ್ಟರ್, ಹಾಗೆ ಸೇವೆಯನ್ನು ಇವತ್ತಿನ ಎಲ್ಲರ ಪರವಾಗಿ ಸ್ವಾಗತ ಮನೆಗೆ ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಎಲ್ಲರಿಗೂ ಸೌಂಡ್ ಕೇಳ್ತಾ ಇಲ್ಲ? ಈಗ ಒಂದು ಸೆಕೆಂಡ್, ಈಗ ಸೌಂಡ್ ನೋಡ್ರಿ, ಕೇಳ್ತಾ ಇದೆನಾ? ಎಸ್, ಓಕೆ. ಸೊ ಕೇಳ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ಏನಾದ್ರೂ ವ್ಯತ್ಯಾಸ ಇದ್ರೆ ನಿಮ್ಮ ನೆಟ್ವರ್ಕ್ ನಲ್ಲೂ ಇರ್ಬೋದು, ಕೆಲವೊಂದ್ಸಲ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲರೂ ಏನು ಕಾಣಿಸ್ತಾ ಇಲ್ಲ, ನಾನು ಇಲ್ಲೇ ಇದ್ದೀನಿ. ಓಕೆ, ಒಂದು ನಿಮಿಷ. ಸೊ ಹಾಗೆ ಇವತ್ತಿನ ಗುರು ಪೂರ್ಣಿಮೆಯ ವಿಶೇಷವಾಗಿರುವಂತ ಒಂದು ಧ್ಯಾನ ಶಿಬಿರಕ್ಕೆ ತಮ್ಮೆಲ್ಲರಿಗೂ ಸಮೇತ ನಾನು ನಮ್ಮ ನಿವೇದಿತಾ ಹೋಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ ಮತ್ತೆ ಶರಣಾರ್ಥಿಯನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಅಜ್ಞಾನವೆಂಬ ಕಗ್ಗತ್ತಲಲ್ಲಿ ಕಳೆದು ಹೋದ ಎನಗೆ ಸುಜ್ಞಾನವೆಂಬ ಹೊಂಬೆಳಕಿಗೆ ಕರೆದು ತಂದ ಎನ್ನ ಪರಮರಾಧ್ಯ ಪರಮೇಶ್ವರ ಸ್ವರೂಪಿಯಾದ ಜಗತ್ತಿನ ಸಮಸ್ತ ಗುರು ವೃಂದಕ್ಕೂ ನನ್ನ ಶರಣಾರ್ಥಿಯನ್ನ ಸಲ್ಲಿಸುತ್ತಾ, ಇವತ್ತಿನ ಈ ವಿಶೇಷವಾಗಿರುವಂತ ಶಿಬಿರ ನಾನು ನನ್ನ ಎಲ್ಲಾ ಗುರುಗಳಿಗೂ ಸಮೇತ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ನಿಮ್ಮ ಡೈರಿ ಮತ್ತು ಪೆನ್ನನ್ನ ತೆಗಿರಿ. 15 ನಿಮಿಷ ನಾವು ಗುರುವಿನ ವಿಶೇಷತೆಗಳನ್ನ ಮಾತಾಡೋಣ. ಆ ನಂತರ ಮತ್ತೆ ನಾವು ನಮ್ಮ ಇಂದಿನ ಮೆಡಿಟೇಷನ್ ಕಡೆ ಹೋಗೋಣ. 1-2 ಅನೌನ್ಸ್ಮೆಂಟ್ಗಳು ಮೊದಲೇ ಹೇಳಿಡ್ತೀನಿ, ನೆನ್ಪಿಟ್ಕೊಳ್ರಿ ಎಲ್ಲರೂ. ಸೋಮವಾರದಿಂದ ಮತ್ತೆ ನಮ್ಮ ಮೈಂಡ್ ಪವರ್ ಕೋರ್ಸ್ ಇದೆ ನೋಡ್ರಿ, ಅದು ಸ್ಟಾರ್ಟ್ ಆಗುತ್ತೆ. ಮೈಂಡ್ ಪವರ್ ನಲ್ಲಿ ಯಾರಿದ್ದೀರಿ ಅವ್ರು ನೆನ್ಪಿಟ್ಕೋರಿ. ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಪ್ರೋಗ್ರಾಮ್ ನ ಕೋರ್ಸು ಮತ್ತೆ ಸೋಮವಾರ ದಿನ ಶುರು ಆಗುತ್ತೆ. ಆಮೇಲೆ ಮತ್ತೆ ನಾಳೆಯಿಂದ ಲೆವೆಲ್ 1 ಇದೆ ನೋಡ್ರಿ, ಅದು ಟೈಮಿಂಗ್ 7 to 8 ಅಲ್ಲ, ನನ್ನೆ 7ರಿಂದ 8. ನಾಳೆ ಮತ್ತೆ ಲೆವೆಲ್ 1 ಇದೆ, ಅದು 7 to 8 ಇರುತ್ತೆ. ಆ ನಂತರ ಮೊನ್ನೆ ಗ್ರ್ಯಾಂಡ್ ಮಾಸ್ಟರ್ಸ್ ಯಾರ್ಯಾರು ದೀಕ್ಷೆಯನ್ನ ತಗೊಂಡು ಬಂದಿದ್ದೀರಿ ಅವರಿಗೆ ಸಾಟರ್ಡೆ ಮತ್ತು ಸಂಡೇ ರಾತ್ರಿ 9ರಿಂದ 10 ಗಂಟೆ ಕ್ಲಾಸ್ ಇರುತ್ತೆ. ಈ 3 ಅನೌನ್ಸ್ಮೆಂಟ್ ಅನ್ನ ದಯವಿಟ್ಟು ನೀವೆಲ್ಲರೂ ನೆನ್ಪಿಟ್ಕೊಳ್ರಿ, ಮತ್ತು ನಿಮ್ಗೆ ಗ್ರೂಪ್ ನಲ್ಲಿ ಮಾಹಿತಿ ಬರುತ್ತೆ. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಾ? ಸೊ ಯಾರೆಲ್ಲರೂ ಇವತ್ ರೆಡಿ ಆಗಿದ್ದೀರಿ ಅವರೆಲ್ಲರೂ ಒಂದು ಸಲ ಐ ಆಮ್ ರೆಡಿ ಅಂತ ಹೇಳಿ ಬೇಗ ಹೇಳ್ರಿ. ನಾನು ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಅನ್ನ ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೂ ಒಂದ್ ಮಾಹಿತಿ, ಕರೆಕ್ಟ್ 300 ಜನರ ನಮ್ ಝೂಮ್ ಇದೆ. ಒಬ್ರು ಅಪ್ಪಿ ತಪ್ಪಿ ಮಕ್ಕಳೇ ಹೊರಗೆ ಹೋದ್ರಿ, ಒಳಗ್ ಬರ ಎಸ್, ನಾನು ರೆಡಿ ಆಗಿದ್ದೀನಿ. ಅದ್ರ ಜೊತೆಗೆ ಒಂದ್ ಹೇಳೋದು, ಭರ್ತಿ 300 ಇದ್ದಾರೆ. ಬೀದರ್ ಭಾಷೆಯಲ್ಲಿ ಭರ್ತಿ 300 ಇದ್ದೀರಿ. ಒಬ್ರು ಅಪ್ಪಿ ತಪ್ಪಿ ಯಾರ್ದಾದ್ರು ಫೋನ್ ಕಾಲ್ ಬಂದಿದೆ ಅಂತನೂ ಹೊರಗ್ ಹೋದ್ರಿ, ಒಳಗ್ ಬರೋದ್ ಆಪ್ಷನ್ನೇ ಇಲ್ಲ ನಿಮ್ಮ ಹತ್ರ. ವೇಟಿಂಗ್ ನಲ್ಲಿ ಸುಮಾರು 60ರಿಂದ 70 ಜನ ಇದ್ದಾರೆ. ಹಾಗಾಗಿ ನಮ್ಮ ಟಾರ್ಗೆಟ್ ಏನಿತ್ತು ನಾವು ರೀಚ್ ಮಾಡಿವಿ. ಹಾಗಾಗಿ ಇದನ್ನ ದಯವಿಟ್ಟು ಕಳ್ಕೊಳ್ಬೇಡ್ರಿ. ಯಾರ್ದಾದ್ರು ಫೋನ್ ಬಂದ್ರೆ ಕಟ್ ಮಾಡ್ರಿ, ಏನಾದ್ರೂ ಮ್ಯಾನೇಜ್ ಮಾಡ್ರಿ. ಓಕೆನಾ? ಸೊ ರೆಡಿ ಆಗಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ಇದೀಗ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗಿರಿ, ಮೇಲೆ ಬರ್ಕೋರಿ ಗುರು ಪೂರ್ಣಿಮೆ. ಸೊ ಒಂದು ದೋಹೆ ಬರುತ್ತೆ, ಏನು ಅಂದ್ರ, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಅಂದ್ರೆ ಏನಂತಾರ ದೋಹಾಕಾರರು ಅಂದ್ರ, ನನ್ನ ಎದುರಿಗೆ ನನ್ನ ಗುರು ಇದ್ದಾರೆ ಮತ್ತೆ ಸಾಕ್ಷಾತ್ ಪರಮೇಶ್ವರ ನನ್ನ ಎದುರಿಗಿದ್ದಾರೆ. ಅವಾಗ ನಾನು ಯಾರನ್ನ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದಾಗ
ದೋಹಾಕಾರ್ ಏನ್ ಹೇಳ್ತಾರೆ ಕಬೀರ್ ದಾಸರು, ನಾನ್ ಗುರುವಿಗೆ ನಮಸ್ಕಾರ ಮಾಡ್ತೀನಿ, ನಾನ್ ಪರಮಾತ್ಮನಿಗೆ ನಮಸ್ಕಾರ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಹೇಳ್ತಾರಂದ್ರ, ನನಗೆ ಇವರೇ ಪರಮಾತ್ಮ ಇದ್ದಾರೆ ಅನ್ನುವಂಥ ಜ್ಞಾನ ಕೊಟ್ಟವ್ರು ಯಾರು ಅಂದ್ರೆ ನನಗೆ ನನ್ ಗುರು. ಹಾಗಾಗಿ ನಾನು ಪರಮೇಶ್ವರನಿಗೆ ಆಮೇಲೆ ನಮಸ್ಕಾರ ಮಾಡ್ತೀನಿ, ಮೊದಲು ನಾನ್ ಗುರುವಿಗೆ ಮಾಡ್ತೀನಿ ಅನ್ನುವಂತ ಮಾತ್ ಏನನ್ನ ನಮ್ಗ್ ಕಲಿಸಿಕೊಡುತ್ತೆ ಅಂದ್ರ, ಅಜ್ಞಾನ, ನಮ್ಗೇನೇನೂ ಗೊತ್ತಿಲ್ಲ. ತಾಯಿ ಮತ್ತು ನಮ್ಮ ತಂದೆ ನಮ್ಗೆ ಭೌತಿಕವಾಗಿ ಜನ್ಮ ಕೊಟ್ಟಿರ್ತಾರೆ. ಈ ಶರೀರ, ಈ ಬಾಡಿ ಇದೆ ನೋಡ್ರಿ, ಅವ್ರಿಬ್ಬರ್ ಗಿಫ್ಟ್ ಇದೆ. ಆದ್ರೆ ಬೌದ್ಧಿಕವಾಗಿರುವಂತ ಈ ಪ್ರಪಂಚವನ್ನ ತಿಳಿಸಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಗುರು ಆಗಿರ್ತಾರೆ. ಹಾಗಾಗಿ ಗುರುವಿಗಿಂತ ಶ್ರೇಷ್ಠ ಜಗತ್ತಲ್ಲಿ ಯಾರು ಇಲ್ಲ. ಹಾಗಾಗಿ ನಮ್ಮ ಶರೀರವನ್ನ ನಾವ್ ಏನಾದ್ರೂ ಗಮನಿಸಿದ್ರ 5 ತತ್ವಗಳ ನಂತರ 6ನೇ ಮಹಾತತ್ವ ಬರುತ್ತೆ ಇಲ್ಲಿ, ಅದು ಗುರು ತತ್ವ. ಗುರುವಿನ ನಂತರನೇ ಬ್ರಹ್ಮ ತತ್ವ ಬರುತ್ತೆ. ಹಾಗಾಗಿ ಇದು ಗುರು ತತ್ವ, ಇದು ಬ್ರಹ್ಮ ತತ್ವ. ಬ್ರಹ್ಮ ಅಂದ್ರೆ ಪರಾತ್ಪರ ಶಕ್ತಿ, ಬ್ರಹ್ಮಾಂಡದ ಶಕ್ತಿ. ನೀವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಬೇಕು ಅಂದ್ರ ನಿಮಗಿರುವಂತಹ ಮಾರ್ಗ ಒಂದೇ ಒಂದಿದೆ, ಅದು ಗುರು ಮಾರ್ಗ. ನಿಮ್ಗೆ ಒಬ್ರು ಮಾರ್ಗದರ್ಶಕರು ಅಂತೇಳಿ ಬೇಕೇ ಬೇಕು. ಹಾಗಾಗಿ ಗುರುವಿನ ಮಹತ್ವ ಇವತ್ತಿಂದ ಅಷ್ಟೇ ಅಲ್ಲ, ನೀವು ಇಡೀ ಇತಿಹಾಸದ ಯಾವುದೇ ಪುಟವನ್ನ ತೆಗೀರಿ, ಜಗತ್ತಿನ ಯಾವುದೇ ಸಾಹಿತ್ಯವನ್ನ ನೀವೇನಾದ್ರೂ ತೆಗೀರಿ, ಬರೀ ರಾಮಾಯಣ ಮಹಾಭಾರತ ಅಲ್ಲ, ಇಲಿಯಡ್, ಒಡಿಸ್ಸಿ ಅಷ್ಟೇ ಅಲ್ಲ, ವಿಶ್ವದ ಎಲ್ಲಾ ಸಾಹಿತ್ಯ ಕೃತಿಗಳನ್ನ ತೆಗೆದ್ರು ಸಮೇತ ಅಲ್ಲಿ ಗುರುವಿನ ಮಹತ್ವ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಗುರು ಅಂದ್ರೆ ಏನು, ಗುರು ಅನ್ನುವಂತ ಪದವನ್ನ ಬರ್ಕೊಡ್ರಿ. ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಗುರು ಒಂದು ಶಕ್ತಿಯಾಗಿರ್ತಾರೆ. ಹಾಗಾಗಿ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಮ್ಗೆ ಯಾರು ಕರ್ಕೊಂಡ್ ಬರ್ತಾರ ನೋಡ್ರಿ, ಅವ್ರು ನಮ್ಗ್ ಗುರು ಆಗಿರ್ತಾರೆ. ಇದು ಗುರುವಿನ ಲಕ್ಷಣ. ಗುರುವಿನ ಲಕ್ಷಣ ಏನು? ನಮ್ಗೆ ಅಜ್ಞಾನದಿಂದ ಯಾರು ಸುಜ್ಞಾನದ ಕಡೆಗೆ ಕರೆದುಕೊಂಡ್ ಬರ್ತಾರ ಅವ್ರು ಮಾತ್ರ ನಮ್ಮ ಗುರು ಆಗಿರ್ತಾರೆ. ನನ್ನ ಅಜ್ಞಾನವನ್ನ ಯಾರು ಹೋಗ್ಲಾಡಿಸ್ತಾ ಇಲ್ಲ, ಬರೀ ನಮ್ಗೆ ಫೀಸ್ ತಗೋತಾ ಇದ್ದಾರೆ, ಏನೋ ಕುಂತ್ ಸ್ಟೋರಿ ಹೇಳ್ತಾ ಇದ್ರು, ಅವ್ರು ಯಾವತ್ತೂ ಗುರು ಆಗೋದಿಲ್ಲ, ಅವ್ರು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಹಾಗಾಗಿ ಗುರು ಏನ್ ಮಾಡ್ತಾನಂದ್ರ, ತಾನು ಮಾತ್ರ ಬೆಳೆಯೋದಿಲ್ಲ, ತನ್ನವರನ್ನ ಬೆಳೆಸ್ತಾನ ನೋಡ್ರಿ, ಅವನು ನಿಜವಾದ ಗುರು ಆಗಿರ್ತಾನೆ. ಹಾಗಾಗಿ ಮ್ಯೂಟ್ ಆಗ್ತಾ ಇದೆ, ಸೌಂಡ್ ಕಟ್ ಆಗ್ತಾ ಇದೆ ನಂದು ಓಕೆ ಇದೆ, ಹಂಗಂತ ಅದೇನ್ ಭಯಂಕರ ಇಲ್ಲ, ಏನು ಇಲ್ಲ, ವಾತಾವರಣ ಎಲ್ಲ ಬೆಸ್ಟ್ ಇದೆ. ಹಾ, ಒಂದ್ ನಿಮಿಷ ನಿಂತ. ಹಾಗಾಗಿ ಗುರು ಅನ್ನುವಂಥವ್ರು ಏನು ಅಂದ್ರ ವ್ಯಕ್ತಿ ಅಲ್ಲ, ಅವ್ರ ಒಂದು ಶಕ್ತಿ. ಹಾಗಾಗಿ ಒಂದ್ ಕಡೆ ಇನ್ನೊಂದ್ ಕಡೆ ಕಬೀರ್ ದಾಸರು ಹೇಳ್ತಾರ, ಇಡೀ ಭೂಮಿಯನ್ನ, ಪೃಥ್ವಿಯನ್ನ ಒಂದು ಕಾಗದವನ್ನಾಗಿ ಮಾಡಿ, ಸಪ್ತ ಸಾಗರದ ನೀರನ್ನ ಶಾಯಿಯನ್ನಾಗಿ ಮಾಡಿ, ಇಡೀ ವಿಶ್ವದ ಎಲ್ಲಾ ಕಾಡುಗಳಲ್ಲಿರುವಂತ ಎಲ್ಲಾ ಮರಗಳನ್ನ ತಗೊಂಡ್ ಲೆಕ್ಕಣಿಕೆಯಾಗಿ ಬರೆದ್ರು ಸಮೇತ ಗುರುವಿನ ವರ್ಣನೆ ಇದೆ ನೋಡ್ರಿ, ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಕಬೀರ್ ದಾಸರು ಹೇಳ್ತಾರ. ಜೊತೆಗೆ ಹೇಳ್ತಾರ, ಜಾತಿನ ಪೂಛೋ ಸಾಧು ಕಿ ಪೂಛ್ ಲೀಜಿಯೆ ಜ್ಞಾನ್, ಮೋಲ್ ಕರೋ ತಲ್ವಾರ್ ಕಿ ಪಡೆ ರೆಹನೆ ದೋ ಮ್ಯಾನ್. ಅಂದ್ರ ನಾವ್ ಈ ಜಾತಿ ಧರ್ಮ ಅನ್ನುವಂಥ ಚೌಕಟ್ಟಿದೆ ನೋಡ್ರಿ, ಇದು ಎಲ್ಲರಿಗಿರ್ಬೋದು, ಆದ್ರೆ ಗುರುವಿಗೆ ಜಾತಿ ಧರ್ಮ ಅಂತ ಇರೋದಿಲ್ಲ. ಅವ್ರು ಎಲ್ಲದ್ರೂ ವಿಶಾಲತೆ ಇರುತ್ತೆ. ನಾವೇ ಏನ್ ಮಾಡಿವಂದ್ರು ಒಂದ್ ಧರ್ಮದ ಚೌಕಟ್ಟಿನಲ್ಲಿ ಗುರುವನ್ನ ತಂದು ಕೂರಿಸಿದವರು ನಾವೇ. ಹಾಗಾಗಿ ಇದ್ರ ಆಚೆಗೆ ಬಿಯಾಂಡ್ ಹೋಗೋದಿದೆ ನೋಡ್ರಿ, ಅದು ಗುರುವಿನ ಲಕ್ಷಣ ಆಗಿರುತ್ತೆ. ಹಾಗಾಗಿ ಅಂತಹ ಅದ್ಭುತವಾಗಿರುವಂತ ಗುರುವನ್ನ ಕುರಿತು ಮಾತಾಡೋದಿದೆ ನೋಡ್ರಿ, ಅದು ಒಂದು ಪುಣ್ಯದ ಕೆಲಸ ಇದೆ. ಇವತ್ ನಾನ್ ನಿಮ್ ಎದ್ರಿ ಕುಂತೀನಂದ್ರ ನನ್ ಸಲುವಾಗ ಅದೆಷ್ಟೋ 100 ಜನ ಗುರುಗಳು ಸಮೇತ ತಮ್ಮ ಜ್ಞಾನವನ್ನ ನನ್ಗೆ ಧಾರೆ ಎರೆದಿದ್ದಾರೆ. ಅವ್ರ ಈ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮೇತ ನನಗೆ ಒಂದಿಷ್ಟು ಸಮಯವನ್ನ ಮೀಸಲಿಟ್ಟಿರುವ ಕಾರಣಕ್ಕೆ ನಾನು ಇವತ್ ನಿಮ್ ಎದುರಿಗಿದ್ದೀನಿ. ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಜೀವನ ಮತ್ತು ಸಾಧನೆ ಅಂತಿದೆ ನೋಡ್ರಿ, ಅದು ಗುರುವಿನ ಒಂದು ಮಾರ್ಗದರ್ಶನದಲ್ಲಿಯೇ ನಡೆಯುವಂಥದ್ದು. ಹಾಗಾಗಿ ಇಂತಹ ಸಮಸ್ತ ಗುರು ವೃಂದಕ್ಕೆ ನಾವು ಮತ್ತೊಂದು ಸಲ ನಮನವನ್ನ ಸಲ್ಲಿಸುತ್ತಾ, ಇದೀಗ ಬರ್ಕೊಡ್ರಿ, ನಾನ್ ಕೆಲವೊಂದು ಉದಾಹರಣೆ ಹೇಳ್ತೀನಿ, ನೀವೇ ಯೋಚನೆ ಮಾಡಿ. ನಾನ್ ನಿಮ್ಗೆ ಚಾಟ್ ಬಾಕ್ಸ್ ಅನ್ನ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಈಗ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಳೋಣ. ಏನು ಅಂದ್ರ, ಮೋದಿಜಿ ಅವರು ಮತ್ತೆ ಅಂಬಾನಿ ಅವರು ಎದ್ರ ಮುಂದೆ ಬಂದ್ರಿ ಇಬ್ರು. ಇದ್ರಲ್ಲಿ ಯಾರ್ ತಲೆ ಬಾಗ್ತಾರ? ಚಾಟ್ ಬಾಕ್ಸ್ ನಲ್ಲಿ ಬರ್ರಿ, ರಿಯಾಲಿಟಿ ಬರ್ರಿ, ಕಲ್ಪನೆ ಬರಿಬೇಡ್ರಿ. ಮೋದಿಜಿ ಅವರು ಮತ್ತೆ ಅಂಬಾನಿ ಅವರು ಎದ್ರ ಮುಂದೆ ಬಂದರು. ಮೊದ್ಲು ಯಾರ್ ತಲೆ ಬಾಗ್ತಾರ?
ವಾಸ್ತವದಲ್ಲಿ ಮೋದಿಜಿಯವ್ರು ಬಾಗ್ತಾರೆ. ಹಣದ ಎದುರಿಗೆ ಅಧಿಕಾರ ಬಾಗುತ್ತೆ. ಸೈನ್ಸ್. ಮೋದಿಜಿಯವ್ರು ಬಾಗ್ತಾರೆ. ಹಾಗಾಗಿ ನಿಮ್ಗೆ ಗೊತ್ತಲ್ಲ, ಅಂಬಾನಿಯವ್ರ ಮದುವೆದೊಳಗ ಎಲ್ಲಾರು ಡಾನ್ಸ್ ಮಾಡಿದವ್ರು ನೋಡಿದ್ರಲ್ಲ, ನೋಡಿರ್ಬೋದಲ್ಲ ನೀವು. ದೊಡ್ಡ ದೊಡ್ಡ ಆಕ್ಟರ್ಗಳೆಲ್ಲ ನೀವು ನೋಡ್ತೀರಿ, ಎಲ್ಲಾನು ಗೊತ್ತಿದೆ. ಅಂದ್ರೆ ಇಲ್ಲಿ ಏನು ಅಂದ್ರೆ ಯಾರ್ ಗೆಲ್ತಾರ ಇಲ್ಲಿ ಅಂದ್ರೆ ಇಲ್ಲಿ ಹಣ ಗೆಲ್ಲುತ್ತೆ. ಅಧಿಕಾರಕ್ಕಿಂತನೂ ಒಂದ್ ಹೆಜ್ಜೆ ಮುಂದೆ ಯಾವ್ದಿದೆ ಅಂದ್ರ ಹಣ ಇದೆ, ಸಂಪತ್ತು ಇದೆ, ಇದೆಲ್ಲ. ಆದ್ರ ಅದೇ ಅಂಬಾನಿಯವರು ಎರಡು ಸಿಚುವೇಶನ್ ಅನ್ನ ನೋಡೋಣ. ಒಂದ್ ಕಡೆ ಮೋದಿಜಿ ಇದಾರೆ, ಅಂಬಾನಿ ಇದಾರೆ. ಇಲ್ಲಿ ಮೋದಿಜಿ ನಮಸ್ಕಾರ ಮಾಡ್ತಾರ, ಆಮೇಲೆ ಅವ್ರು ನಮಸ್ಕಾರ ಮಾಡ್ತಾರ. ಇದು ಒಂದ್ ಸೀನ್ ಮುಗೀತು. ಈಗ ಎರಡನೇದ್ ನಾವ್ ಏನಾದ್ರೂ ನೋಡಿದ್ರ ಅಂಬಾನಿಯವರ ಎದುರಿಗೆ ಅವ್ರ ಗುರು ಇದ್ದಾರೆ. ಈಗ ಯಾರ್ ತಲೆ ಬಾಗ್ತಾರ ನಂಗೆ ಹೇಳ್ರಿ? ಈಗ ಯಾರು ಬಾಗ್ತಾರ? 100% ಅಂಬಾನಿ ಬಾಗ್ತಾರ. ಹಾಗಾಗಿ ಅಧಿಕಾರ ಮತ್ತು ಸಂಪತ್ತಿಗಿಂತನೂ ಶ್ರೇಷ್ಠವಾದವ್ರು ಯಾರಾದ್ರೂ ಇದ್ರು ಅದು ಗುರು ಇದ್ದಾರೆ. ಅಧಿಕಾರ ಮತ್ತು ಸಂಪತ್ತು ಇವೆರಡಕ್ಕಿಂತನೂ ಮೀರಿರುವಂತಹ ಶಕ್ತಿ ಯಾವುದಿದೆ ಅಂದ್ರೆ ಅದು ಗುರುವಿನ ಶಕ್ತಿ ಇದೆ. ಹಾಗಾಗಿ ಒಬ್ಬ MLA MP ಇವರೆಲ್ಲರೂ ತಮ್ಮ ಒಂದು ಪ್ರದೇಶವನ್ನ ಬಿಟ್ಟು ಹೊರಗ್ ಬಂದಾಗ ಅವ್ರಿಗೆ ಯಾರು ಬೆಲೆ ಕೊಡೋದಿಲ್ಲ. ಮತ್ತೆ ಅವ್ರ ಅಧಿಕಾರದಿಂದ ಕೆಳಗಿಳಿದಾಗ ಅವ್ರ ಹೆಸರು ಚೇಂಜ್ ಆಗುತ್ತೆ, ಮಾಜಿ ಆಗುತ್ತೆ. ಮಾಜಿ MLA, ಮಾಜಿ MP, ಗೊತ್ತಲ್ಲ ನಿಮ್ಗೆ. ಆದ್ರೆ ಇವತ್ತಿಗೂ ಸಮೇತ ಮಾಜಿ ಗುರು ಇರೋದಿಲ್ಲ. ಗುರು ಜೀವನದ ಕೊನೆಯ ಕ್ಷಣದವರೆಗೂ ಸಮೇತ ಗುರುವಿನ ಸ್ಥಾನದಲ್ಲೇ ಇರುವಂತ ಏಕೈಕವಾದ ಸ್ಥಾನ ಅಂತ ಯಾವ್ದಾದ್ರೂ ಇದ್ರೆ ಅದು ಗುರು ಸ್ಥಾನ ಇದೆ. ಹಾಗಾಗಿ ನಾವೆಲ್ಲಾ ಇತಿಹಾಸದಲ್ಲಿ ನೋಡ್ತಾ ಇರ್ತೀವಿ, ಏನು ಅಂದ್ರ ಕೃಷ್ಣ ಒಂದು ದೇವರ ಅವತಾರ ಅಂತ ಹೇಳ್ತೀವಿ, ರಾಮ ದೇವರ ಅವತಾರ. ಆದ್ರೆ ಅವ್ರೆಲ್ಲರೂ ಸಮೇತ ಎಲ್ ಕಲ್ತವ್ರು? ಗುರುವಿನ ಹತ್ರ ಕಲ್ತು. ಕೃಷ್ಣನು ಸಾಂದೀಪನಿ ಹತ್ರ ಕಲ್ತು. ಈ ಪ್ರತಿಯೊಂದು ಚರಿತ್ರೆಯನ್ನ ನೀವೇನಾದ್ರೂ ತೆಗೆದು ನೋಡಿದ್ರು ಸಮೇತ ಅಲ್ಲಿ ಗುರುವಿನ ಅವಶ್ಯಕತೆ, ಅನಿವಾರ್ಯತೆ, ಮತ್ತೆ ನೀವು ರಾಜ ಮಹಾರಾಜರ ಸ್ಟೋರಿಗಳು ಏನಾದ್ರೂ ತೆಗೆದ್ರ ಪ್ರತಿಯೊಬ್ಬ ರಾಜನ ಆಸ್ಥಾನದಲ್ಲೂ ಸಮೇತ ಗುರುಗಳಿರ್ತಾ ಇದ್ರು, ಗೊತ್ತಲ್ಲ ನಿಮ್ಗೆ. ಅವ್ರಿಗೆ ಗೈಡ್ ಮಾಡುವುದಕ್ಕೆ, ರಾಜ್ಯವನ್ನ ಯಾವ ರೀತಿ ನಡೆಸ್ಬೇಕು, ಸೋಲ್ ಬಂದಾಗ ಯಾವ ರೀತಿ ಮಾಡ್ಬೇಕು, ಗೆಲುವು ಬಂದಾಗ ಅದನ್ನ ಹೆಂಗ್ ಸಂಭಾಳಿಸ್ಬೇಕು, ಪ್ರತಿಯೊಂದು ಸಮೇತ ಏನ್ ಮಾಡ್ತೀರ ಅಂದ್ರೆ ಗುರು ಹೇಳೋದಕ್ಕೆ ನಮ್ಮ ಇತಿಹಾಸದ ಚರಿತ್ರೆಯಲ್ಲಿ ಅದನ್ನ. ಹಾಗಾಗಿ ಇಲ್ಲಿ ನಿಮ್ಗೆ ಒಂದು ಸಣ್ಣದೊಂದು ವಾಸ್ತವದ ಸಂಗತಿ ಹೇಳ್ತೀನಿ. ಹಿಂದೆ ಗುರುಕುಲ ಪದ್ಧತಿಗಳಿದ್ದು, ಗೊತ್ತಲ್ಲ ನಿಮ್ಗೆಲ್ಲರಿ, ಗುರುಕುಲಗಳಿದ್ದು. ಹಾಗಾಗಿ ಗುರುಕುಲದಲ್ಲಿ ಏನ್ ಆಗ್ತಿತ್ತಂದ್ರೆ ಇವರೆಲ್ಲ ರಾಜ ಮಹಾರಾಜರ ಮಕ್ಕಳಿಗೆ ಗುರುಕುಲದೊಳಗೆ ಬಿಡ್ತಿರು. ಎಷ್ಟು ಅಂದ್ರೆ ಅವರು 25ನೇ ವರ್ಷ ತನಕ ಅಲ್ಲೇ ಇರ್ಬೇಕು, ವಿದ್ಯಾರ್ಥಿ ಜೀವನವನ್ನ ಮಾಡ್ಬೇಕು. ಅವಾಗ ಗುರುಗಳು ಆ ಮಕ್ಕಳಿಗೆ, ರಾಜಕುಮಾರರಿಗೆ ಎಲ್ಲಾ ವಿದ್ಯೆನೂ ಕಲಿಸ್ತಾ ಇದ್ರಂತೆ, ಒಂದು ಬಿಡ್ಲಾರ್ದ. ಪ್ರತಿಯೊಂದು ವಿದ್ಯೆಗಳನ್ನ ಕಲಿತಿರುವಂತ ರಾಜಕುಮಾರರು ಯೌವನಾವಸ್ಥೆಗೆ ಬಂದಾಗ ಅವ್ರ ಮೇಲೆ ಅಹಂ ಬರೋದಕ್ಕೆ ಶುರು ಆಗುತ್ತೆ. ನೀವು ನೋಡಿರ್ಬೋದಲ್ಲ, ರಾಮಾಯಣ ಮಹಾಭಾರತದ ಹಿಂಗ್ ಯುದ್ಧಗಳು ನಡೀತಾ ಇರುತ್ತೆ ನೋಡ್ರಿ. ಈ ಕಡೆ ಬೆಂಕಿದ ಯಾರೋ ಒಬ್ರು ಬಾಣ ಬಿಟ್ರೆ ಆ ಕಡೆ ನೀರಿಂದ ಬರ್ತಿತ್ತು. ಸಣ್ಣಾಗಿದ್ದಾಗ ನೋಡಿದ್ರಿ? ಈ ಕಡೆ ಬೆಂಕಿದ ಯಾರಾದ್ರೂ ಬಾಣ ಬಿಟ್ರ ಆ ಕಡೆಯಿಂದ ಏನ್ ಬರ್ತಿತ್ತು ಅಂದ್ರೆ ನೀರಿಂದ ಬರ್ತಿತ್ತು. ಅಂದ್ರೆ ಇವೆಲ್ಲಾ ಇಂಥ ವಿದ್ಯೆಗಳಲ್ಲಿ ಅವ್ರು ಪರಾಂಗತ ಆಗ್ತಿರು. ಆಮೇಲೆ ಆ ವಿದ್ಯಾರ್ಥಿಗಳಿಗೆ, ಆ ರಾಜಕುಮಾರರಿಗೆ ಒಳಗ್ ಎಂತ ಶಕ್ತಿ ಮತ್ತು ಸಾಮರ್ಥ್ಯ ಬರ್ತಿತ್ತಂದ್ರ ವಾಪಸ್ ಹೋದ್ಮೇಲೆ ಇಡೀ ವಿಶ್ವವನ್ನ ನಾನ್ ಗೆಲ್ತೀನಿ, ಇಡೀ ಸಾಮ್ರಾಜ್ಯವೆಲ್ಲ ನಾನೇ ತಗೊಳ್ತೀನಿ ಅನ್ನುವಂತ ಭಾವ ಅವ್ರ ಬಳಿ ಉತ್ಪತ್ತಿ ಆಗುತ್ತೆ. ಅಷ್ಟು ಎನರ್ಜಿ ಅವ್ರ ಹತ್ರ ಬರುತ್ತೆ. ಅದು ಗುರುವಿಗೆ ಗೊತ್ತಾಗುತ್ತೆ. ಎಲ್ಲಾ ವಿದ್ಯೆ ಎಲ್ಲ ಕಲ್ಸಿದ್ಮೇಲೆ ಗುರುಗಳು ಹೇಳ್ತಾರಂತ, ಬೀಳ್ಕೊಡುಗೆ ಸಮಾರಂಭ, ಈಗ ವಾಪಸ್ ಎಲ್ಲರಿಗ್ ಕಳಿಸ್ಬೇಕು ಅವ್ರವ್ರ ಸಾಮ್ರಾಜ್ಯಕ್ಕೆ. ಗುರು ಹೇಳ್ತಾರಂತ, ನಾನು ಎಲ್ಲಾ ಪಾಠ ಹೇಳಿನಿ, ಲಾಸ್ಟ್ ಒಂದೇ ಪಾಠ ಉಳ್ಕೊಂಡದ, ಅದೊಂದ್ ಇವತ್ ಕೇಳಿ ಹೋಗ್ರಿ. ಆಯ್ತು ಗುರುಗಳ ಹೇಳ್ರಿ. ಎಲ್ಲಾರು ರೆಡಿ ಆಗೇ ಇದ್ರು, ಹೋದ್ಮೇಲೆ ಯುದ್ಧ ಸಾರೋದೇ ಪ್ಲಾನ್ ಇತ್ತೆಲ್ಲ. ಅವಾಗ ಗುರುಗಳು ಶುರು ಮಾಡಿ ಹೇಳ್ತಾರಂತ, ಈ ಬ್ರಹ್ಮಾಂಡ ಅನ್ನುವಂಥದ್ದೇನಿದೆ ನೋಡ್ರಿ, ಈ ಬ್ರಹ್ಮಾಂಡದಲ್ಲಿ ನಮ್ಮ ಸೌರವ್ಯೂಹ ಯಾವ ರೀತಿ ಇದೆ ಅಂತ ಕೋಟ್ಯಾಂತರ ಸೌರವ್ಯೂಹಗಳಿವೆ. ಈಗ ಮೇಲ್ ನಮ್ಗೆ ನಕ್ಷತ್ರಗಳು ಕಾಣ್ತಾವ್ ನೋಡ್ರಿ, ಅವೆಲ್ಲ ಸೂರ್ಯನೇ. ಎಲ್ಲಕ್ಕಿಂತ ಸಮೀಪ ಇರುವ ನಕ್ಷತ್ರ ಯಾರು ನಮ್ಗೆ ಅಂದ್ರೆ ಸೂರ್ಯ ಇದ್ದಾನೆ. ಹಾಗಾಗಿ ಸೂರ್ಯ ಅಷ್ಟು ದೊಡ್ಡದಾಗಿ ಕಾಣ್ತಾನೆ. ಕೋಟ್ಯಾಂತರ ಸೂರ್ಯರು ಎಲ್ಲಿದ್ದಾರೆ ಅಂದ್ರ ಆಕಾಶದಲ್ಲಿದ್ದಾರೆ. ಹಾಗಾಗಿ ಬ್ರಹ್ಮಾಂಡದ ಎದುರಿಗೆ ನಮ್ಮ ಸೌರವ್ಯೂಹ ಇದೆ ನೋಡ್ರಿ, ಅದು ಒಂದು ಮಗು ತರ ಇದೆ. ಏನಿದೆ? ಒಂದ್ ಸಣ್ಣ ಮಗು ಇದೆ. ಬ್ರಹ್ಮಾಂಡ ಅಷ್ಟು ವಿಶಾಲ ಇದೆ, ನಮ್ಮ ಸೌರವ್ಯೂಹ ಏನಿದೆ ಅದ್ರ ಎದುರಿಗೆ ಒಂದ್ ಸಣ್ಣ ಮಗು ತರ ಸೌರವ್ಯೂಹ. ಆದ್ರ ಅದೇ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ? ನಾವು ಸಣ್ಣವರಿದ್ದಾಗ 9 ಇದ್ದು,
ಈಗ ಏನ್ ಎಡವಟ್ ಮಾಡ್ಯಾರ ಗೊತ್ತಿಲ್ಲ, 8ಕ್ಕೆ ತಂದಿಟ್ಟರು ಗೊತ್ತಲ್ಲ. ಈ ವಿಜ್ಞಾನಿಗಳು ಹಿಂಗೆ ಯಾವಾಗ 8 ಮಾಡ್ತಾರ 9 ಮಾಡ್ತಾರ, ಅವ್ರು ಏನ್ ಬೇಕಾಗಿದ್ ಮಾಡ್ತಾರ. ಬಟ್ ನಾವೇನಾದ್ರೂ ಜ್ಯೋತಿಷ್ಯದ ಪ್ರಕಾರ ಅಥವಾ ನಾವು ಓದಿದ ಪ್ರಕಾರ ನೋಡಿದ್ರ 9 ಗ್ರಹಗಳಿದ್ವು ಅಂತ ನಾವೆಲ್ಲರೂ ಓದಿ ಗೊತ್ತಲ್ಲ ನಿಮ್ಗೆ. ಆ 9 ಗ್ರಹಗಳನ್ನ ನಾವೇನಾದ್ರೂ ನೋಡಿದ್ರೆ ಗುರು ಗ್ರಹ ಇದೆ ನೋಡ್ರಿ, ಗುರು ಗ್ರಹದ ಮೇಲೆ 108 ಭೂಮಿಗಳನ್ನ ಪೋಣಿಸ್ಬೋದಂತ, ಅಷ್ಟು ದೊಡ್ಡದಿದೆ ಗುರುಗ್ರಹ. ಬರೀ ಗುರುಗ್ರಹ 108 ಭೂಮಿಗಳನ್ನ ನೀಟಾಗಿ ಪೋಣಿಸ್ಬೋದಂತ, ಅಷ್ಟು ದೊಡ್ಡ ಮಟ್ಟದ ಗುರುಗ್ರಹ ಇದೆ. ಹಾಗಾಗಿ ಆ 9 ಗ್ರಹಗಳಲ್ಲಿ ನಮ್ಮ ಭೂಮಿ ಅಂತ ಏನಿದೆ ನೋಡ್ರಿ, ಅದು ಒಂದು ಮಗು ಇದೆ, ಸಣ್ಣ ಮಗು. ಅಲ್ಲಿಂದ ಭೂಮಿಗೆ ಬಂದ್ರ ಮತ್ತೆ ಅಲ್ಲಿ 7 ಖಂಡಗಳು ಬರುತ್ತೆ. ಆ 7 ಖಂಡದಲ್ಲಿ ನಮ್ದು ಏಷ್ಯಾ ಖಂಡ ಇದೆ ನೋಡ್ರಿ, ಅದು ಒಂದ್ ಮಗು ತರ ಇದೆ, ಸಣ್ಣದ ಒಂದ್ ಭಾಗ. ಹಾಗಾಗಿ ಏಷ್ಯಾ ಖಂಡರ ನಮ್ದು ಇದೆನಾ? ಅದು ಇಲ್ಲ. ಅದರಲ್ಲಿ ಮತ್ತೆ ದೇಶಗಳು ಬರುತ್ತೆ. ಆ ದೇಶದಲ್ಲಿ ಭಾರತ ಇದೆ ನೋಡ್ರಿ, ಅಷ್ಟು ಖಂಡದಲ್ಲಿ ಅಷ್ಟು ದೇಶಗಳಲ್ಲಿ ಭಾರತ ಮತ್ತೆ ಒಂದು ಭಾಗ ಅಥವಾ ಒಂದು ಮಗು ಸಮಾನ. ಹೋಗ್ಲಿ, ಭಾರತದ್ರ ನಮ್ದಿದೇನಾ? ಇಲ್ಲ. ಮತ್ತ ಅದ್ರಲ್ಲಿ ರಾಜ್ಯ ಬರುತ್ತೆ, ಅದ್ರಲ್ಲಿ ಕರ್ನಾಟಕ ಒಂದು ಮಗು, ಸಣ್ಣದೊಂದು ಭಾಗ ಒಂದ್ ಸೈಡಿಗೆ ಇರೋದು. ಅದೇ ಕರ್ನಾಟಕದಲ್ಲಿ ಮತ್ತೆ ಜಿಲ್ಲೆಗಳು ಬರುತ್ತೆ, ಜಿಲ್ಲೆ ನಂತರ ತಾಲೂಕ ಬರುತ್ತೆ. ಹಿಂಗ್ ಬಂದು 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 ಒಂದು ಗ್ರಾಮಕ್ಕೆ, ತಾಲೂಕಿನಿಂದ ಒಂದು ಗ್ರಾಮಕ್ಕೆ ಬರ್ತೀವಿ. ಒಂದು ಗ್ರಾಮ ಇದೆ ನೋಡ್ರಿ, ಆ ತಾಲೂಕಿನ ಒಂದ್ ಮಗು. ಹೋಗ್ಲಿ, ಗ್ರಾಮರ ನಮ್ದದನ? ಅದು ಇಲ್ಲ. ಆ ಗ್ರಾಮದಲ್ಲಿ ಎಲ್ಲ ಓಣಿಗಳವ, ಎಷ್ಟೊಂದು, ಎಲ್ಲಿ 100 ಇರ್ಬೋದು, ಇಲ್ಲಿ 200 ಇರ್ಬೋದು. ಅಷ್ಟು ಓಣಿಗಳಲ್ಲಿ ನಂದು ಒಂದ್ ಮನೆ ಇದೆ, ಮಗು. ಓಣಿಯಲ್ಲಿರುವಂತ ಒಂದ್ ಮನೆ, ಒಂದ್ ಮಗು ನಂದು. ಆ ಮನೆಯೂ ನಮ್ದಲ್ಲ, ಅದೇ ಮನೆಯಲ್ಲಿ ಮತ್ತೆ 4-5 ನಾವು ಸದಸ್ಯರಿದ್ದೀವಿ, ನಾನು ಮತ್ತೆ ಒಂದು ಭಾಗ. ಅವಾಗ ಗುರು ಹೇಳ್ತಾರಂತ, ನೀವೇನಿದ್ದೀರಿ? ಇಲ್ಲಿದ್ರಿ. ಈಗ ಇಲ್ಲಿಂದ ಮತ್ತೆ ವಾಪಸ್ ನಡ್ರಿ, ನಿಮ್ಗಿಂತ ದೊಡ್ಡವ್ರು ಯಾರ್ಯಾರ ಮಾಡ್ಕೋತ ಹೋಗ್ರಿ. ಅವಾಗೆಲ್ಲಾ ಶಿಷ್ಯರಿಲ್ಲ, ನಮ್ಗಿಂತ ದೊಡ್ಡ ಕುಟುಂಬ ಇದೆ, ಓಣಿ ಇದೆ, ತಾಲೂಕ ಇದೆ, ಜಿಲ್ಲೆ ಇದೆ. ಅವಾಗ ವಾಪಸ್ ಎಲ್ಲಿಗೆ ಬರ್ತಾರಂದ್ರೆ ಬ್ರಹ್ಮಾಂಡಕ್ಕೆ. ಅವಾಗ ಹೇಳ್ತಾರಂತ, ಮಕ್ಕಳೇ, ನಾನ್ ಕೊಟ್ಟಿರುವ ಜ್ಞಾನ ಇದೆಯಲ್ಲ, ಅದು ಶಾಂತಿ ಮತ್ತು ಸೌಹಾರ್ದಕ್ಕೆ ಬದುಕೋಕೆ ಕಲ್ಸಿನೇ ಹೊರತಾಗಿ ಯುದ್ಧ ಮಾಡೋದಕ್ಕೆ, ಇನ್ನೊಬ್ರಿಗೆ ಹಾನಿ ಮಾಡೋದಕ್ಕೆ ಕಲ್ಸಿಲ್ಲ. ಈ ಬ್ರಹ್ಮಾಂಡದ ಎದುರಿಗೆ ನೀವು ಕೇವಲ ಒಂದ್ ಕಡ್ಡಿ ಮಾತ್ರ ಇದ್ರಿ, ಒಣಗಿರುವ ಕಡ್ಡಿ. ಉಫ್ ಅಂತ ಉಳಿದ್ರೆ ಎಲ್ಲ ಹೋಗ್ತಿರಿ ಗೊತ್ತಿಲ್ಲ. ಹಾಗಾಗಿ ಹೋದ್ಮೇಲೆ ಯುದ್ಧ ಸಾರ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಅದನ್ನ ತೆಗೆದಾಕ್ರಿ. ನೀವ್ ಏನೂ ಇಲ್ಲ ಜಗತ್ತಿನ ಎದುರಿಗೆ, ಬ್ರಹ್ಮಾಂಡದ ಎದುರಿಗೆ. ಅವಾಗೆಲ್ಲಾರ ನಶೆ ಇಳಿತಿತ್ತ. ನಮ್ ಗುರುಗಳು ಹೇಳಿದ, ಅವಾಗೆಲ್ಲಾರು ಶರಣಾರ್ಥಿ ಮಾಡಿ ಶಾಂತಿಯುತವಾಗಿ ಅವರು ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿಕೊಳ್ಳುವುದರಲ್ಲಿ ಸಫಲ ಆಗ್ತಿರು. ಹಾಗಾಗಿ ನೆನ್ಪಿಟ್ಕೊರಿ, ಗುರುವಿನ ಹತ್ರ ಯುದ್ಧ ಸಾರಿಸುವಂತ ಸಾಮರ್ಥ್ಯನೂ ಇರುತ್ತೆ, ಶಾಂತಿ ದೂತರನ್ನಾಗಿ ಮಾಡುವ ಸಾಮರ್ಥ್ಯನೂ ಇರುತ್ತೆ. ಈ 2 ಮಾಡ್ಬೋದು. ಯುದ್ಧ ಕಲಿಸಿರುವಂತಹ ಗುರುನೇ ಶಾಂತಿಯನ್ನ ಕಲಿಸ್ತಾರೆ. ಹಾಗಾಗಿ ಇದು ಗುರುವಿನಲ್ಲಿ ಇರುವಂತ ಒಂದು ಶಕ್ತಿ. ಮತ್ತೆ ನಿಮ್ಗೆ ಒಂದ್ ಹೇಳ್ತೀನಿ ನೋಡ್ರಿ, ಗುರು ಎಲ್ಲಾನು ಹೇಳ್ಯಾರಂದ್ರು ಮತ್ತೇನಾದ್ರೂ ಅವ್ರಿಗೆ ಎಕ್ಸ್ಟ್ರಾ ಗೊತ್ತೇ ಇರುತ್ತೆ. ಕೆಲವ್ರಿಗೆ ಅನಿಸುತ್ತೆ ಎಲ್ಲಾ ಕೋರ್ಸ್ ಮುಗ್ದು ಈಗೆಲ್ಲ ಎಲ್ಲ ಗೊತ್ತಿತ್ತು. ನೋ, ಇನ್ನೂ ಒಂದ್ ಏನಾದ್ರೂ ಒಂದ್ ಉಳ್ದಿರುತ್ತೆ. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಅಂತ ಇದೆ ನೋಡ್ರಿ, ಗುರುವಿನ ಜೊತೆಗೆ ಯಾವತ್ತೂ ಸಾಧ್ಯ ಇಲ್ಲ. ಯಾರ್ದು? ನಾನಾಗ್ಬೋದು, ನೀವಾಗ್ಬೋದು. ಹಾಗಾಗಿ ಗುರುವಿನ ಕೃಪೆ ಎನ್ನುವಂಥದ್ದು ಒಂದು, ಯಾವಾಗ್ಲೂ ನನ್ಗನಿಸುತ್ತೆ ನೋಡ್ರಿ, ಯಾರು ಗುರುವಿನ ಕೃಪೆಗೆ ಪಾತ್ರರಾಗ್ತಾರೆ ನೋಡ್ರಿ, ಅವ್ರು ಸಕ್ಸಸ್ ಆಗ್ಯಾರ. ಹಾಗಾಗಿ ನಿಮಗ್ ಹೇಳೋದು ಏನು ಅಂದ್ರೆ, ಎಸ್, ನಿಮಗ್ ಚಾಣಕ್ಯ, ಬಹಳಷ್ಟು ಜನ ಸಿಗ್ತಾರೆ ನಿಮ್ಗೆ ಚಾಣಕ್ಯ. ಆಮೇಲೆ ನಿಮ್ಗೆ ಗ್ರೀಕ್ ಇದ್ರೊಳಗ್ ಬಂದ್ರ ಪ್ಲೇಟೋ, ಅಲೆಕ್ಸಾಂಡರ್, ಇವರೆಲ್ಲ ಗುರು ಪರಂಪರೆ, ಇವ್ರೆಲ್ಲ ಪ್ರತಿಯೊಬ್ರು ಅಲ್ಲಿ ನಮಗ್ ಸಿಗ್ತಾರೆ. ಹಾಗಾಗಿ ಪ್ರತಿಯೊಂದು ನಾವು ಯಾವುದೇ ಒಂದು ಕ್ಷೇತ್ರವನ್ನ ನೋಡ್ತೀವಿ, ಯಾವುದೇ ಒಂದು ಸಾಧನೆಯನ್ನ ನೋಡ್ತೀವಿ ಅಂದ್ರೆ ಅಲ್ಲಿ ಯಾರೋ ಒಬ್ರು ಗುರು ಇದ್ದೇ ಇರ್ತಾರೆ. ಹಾಗಾಗಿ ನಮ್ಗೆ ಇದೆಲ್ಲವೂ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಈ ವಿಶೇಷವಾದ ಗುರು ಪೂರ್ಣಿಮೆಗೆ ಮತ್ತೊಂದು ಸಲ ಯಾರೆಲ್ಲರೂ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರಿ, ನಮ್ಮ ಲೈಫ್ ಕೋಚ್ನವ್ರು ಇದ್ರಿ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಗ್ರ್ಯಾಂಡ್ ಮಾಸ್ಟರ್ಸ್, ನೀವು ಎಲ್ಲ ಗುರುಗಳಿದ್ರಿ, ಗುರುಗಳೆಲ್ಲ ಮಹಾ ಗುರುಗಳಾಗ್ರಿ, ಸಮಾಜಕ್ಕೆ ಏನಾದ್ರೂ ನಿಮ್ಮದೇ ಆಗಿರುವಂತ ಕೊಡುಗೆಯನ್ನ ಕೊಡ್ರಿ ಅಂತೇಳಿ ಹೇಳ್ತಾ, ಇದೀಗ ನಾವು ನಮ್ಮ ಮೆಡಿಟೇಷನ್ ಕಡೆಗೆ ಬರೋಣ. ಓಕೆನಾ? ರೆಡಿ ಇದ್ದೀರಿ? ನಿಮ್ಗೆ 1 ಗ್ಲಾಸ್ ನೀರು ಮತ್ತೆ ದೀಪವನ್ನ ನಿಮ್ಗೆ ಹೇಳಿದ್ದೆವು, ನೆನ್ಪಿದೆ ಅಂತ ಅನ್ಕೊಂಡಿನಿ. ಮತ್ತೆಲ್ರೂ ಕಂಪಲ್ಸರಿ ವಿಡಿಯೋ ಆನ್ ಮಾಡಿ. ಕೊನೆಗೆ ನನ್ಗೆ ಎನರ್ಜಿ ನೀಡೋದಕ್ಕೆ ಈಸಿ ಆಗುತ್ತೆ. ನೀವು ನಿಮ್ ಮನೆ ಬಾಗಿಲು ಮುಚ್ಕೊಂಡ್ ಕುಂತ್ರೆ ನನ್ಗೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. 300 ಮೆಂಬರ್ಸ್ ಇದ್ದಾರೆ, ಯಾರು ಒಬ್ರು ಇಬ್ರು ತೆರೆದಿಲ್ಲ ಅಂದ್ರೆ ಲಾಸ್ ಅಂತೂ ನಿಮ್ದೇ ಇದೆ, ನಮ್ದೇನಿಲ್ಲ ಅಂತ ಅನ್ಕೊಂಡು. ಓಕೆನಾ? ಸೊ ಎಲ್ರು ವಿಡಿಯೋ ಆನ್ ಮಾಡ್ರಿ ಬೇಗ ಬೇಗ.
ನನ್ಗೂ ಇವತ್ ಭಾರಿ ಖುಷಿಯಾಗಿದೆ. ಎಲ್ಲಾರು ಮೆಸೇಜ್ ಹಾಕಿರಿ, ಬಟ್ ನನ್ಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲಾರ್ದು ನೋಡಿ ಬಹಳ ಬಹಳ ಖುಷಿಯಾಗಿದೆ. ಮತ್ ಇವತ್ ಫಸ್ಟ್ ಟೈಮ್ ನಾನ್ ಜಾಸ್ತಿ ಸ್ಟೇಟಸ್ ನಲ್ಲಿ ಫೋಟೋ ಇಟ್ಟಿನಿ. ಫಸ್ಟ್ ಟೈಮೇ. ಮಿನಿಮಮ್ 2 ವರ್ಷದಿಂದ ಜಾಸ್ತಿ ನಾನು ತಲೆ ಕೆಡಿಸ್ಕೊಂಡಿಲ್ಲ, ಬಟ್ ಇವತ್ ಜಾಸ್ತಿ ನನ್ಗೂ ಖುಷಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಅಭಿನಂದನೆಗಳು. ನಮ್ಮ ಲೈಫ್ ಕೋಚ್ ಇಲ್ಲಿ ಇರುವಂತವರಿಗೂ, ನಮ್ಮ ಟ್ರೈನರ್ಸಿಗೂ, ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತಾ, ಮುಂದಿನ ವರ್ಷ ನೀವು ಸಮೇತ ಇದೇ ರೀತಿ ಆನ್ಲೈನ್ ನಲ್ಲಿ ಗುರು ಪೂರ್ಣಿಮೆಯೇ ನಿಮ್ಮ ಶಿಷ್ಯರನ್ನ ತಗೊಂಡು ಮಾಡಂಗ್ ಬೆಳೀರಿ. ಓಕೆನಾ? ಸಂಖ್ಯೆ ಎಷ್ಟಾದ್ರೂ ಇರ್ಲಿ, ಹಿಮ್ಮತ್ ಹಚ್ರಿ, ಮುಂದ್ ಕಾಲಿಕ್ರಿ. ಹಿಮ್ಮತ್ ಕಾ ಏಕ್ ಕದಂ ಬಡಾವೋ ತೋ ಭಗವಾನ್ ಆಪ್ಕೆ ಸಾಥ್ 100 ಕದಂ ಬಡಾಯೇಗಾ. ಧೈರ್ಯ ಮಾಡ್ರಿ. ಒಂದ್ಸಲ ಧೈರ್ಯ ಮಾಡಿದ್ರೆ ಸಾಕು, ಎಲ್ಲಾನು ಒಳ್ಳೇದಾಗುತ್ತೆ. ಓಕೆನಾ? ಸೊ ನಿಮ್ಮ ಎದುರಿಗೆ ದೀಪ ಮತ್ತು ನೀರನ್ನ ತಗೊಳ್ರಿ. ನಿಮ್ಮ ಕನ್ನಡಕ ಏನಾದ್ರೂ ಇದ್ರೆ ತೆಗಿರಿ, ಬೀದರ್ ಭಾಷೆಯಲ್ಲಿ ಚಸ್ಮಾ ಇದ್ರೆ ತೆಗಿರಿ, ಬೆಲ್ಟ್ ಇದ್ರೆ ತೆಗಿರಿ, ಗಡಿಯಾರ ತೆಗಿರಿ. ಫುಲ್ ರಿಲ್ಯಾಕ್ಸ್ ಆಗ್ರಿ. ಲೈಟ್ ನಿಮ್ಮ ಎದುರಿಗೆ ನೀರು ಮತ್ತು ದೀಪವನ್ನ ಇಟ್ಕೊಳ್ರಿ. ಒಂದ್ ನಿಮಿಷ. ಎಸ್. ಸೊ ಎಲ್ಲರೂ ರೆಡಿ ಆಗಿದ್ದೀರಿ ಅಂತ ಅನ್ಕೊಂಡಿನಿ. ಎಲ್ಲರೂ ಧ್ಯಾನ ಮುದ್ರೆಯನ್ನ ತೆಗೆದುಕೊಳ್ರಿ. ಎಲ್ಲರೂ ಒಂದೇ ಕಡೆ ಕೂಡ್ರಿ, ಓಡಾಡ್ಬೇಡ್ರಿ. ಅವಿತಾ ರಾವ್ ಮೇಡಮ್ ಒಂದೇ ಕಡೆ ಕೂಡ್ರಿ. ಓಡಾಡ್ಬೇಡ್ರಿ. ಎಸ್. 2 ಕಣ್ಣನ್ನ ಮುಚ್ಚಿ. ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗೋ ಉಸಿರನ್ನ ಗಮನಿಸುತ್ತಾ ನಿಮ್ಮ ಚಿತ್ತವನ್ನ ಸಂಪೂರ್ಣ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸಿ. ನಿಮ್ಮ ಉಸಿರಾಟವೀಗ ನಾಭಿಯಿಂದಲೇ ಬರುತ್ತಿರುವುದನ್ನ ಗಮನಿಸಿ. ಇದೀಗ ನಿಧಾನವಾದ ಮತ್ತು ಸುದೀರ್ಘವಾದ 5 ಸಲ ಓಂಕಾರವನ್ನ ಹೇಳಿ. ಓಂ.
ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಮಧ್ಯದ ಭಾಗ, ನಿಮ್ಮ ಕಂಠದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ನಾಭಿಯಲ್ಲಿ, 2 ಅಂಗೈಗಳು, ನಿಮ್ಮ 2 ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ 2 ಹೆಬ್ಬೆರಳಿನ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಹೆಬ್ಬೆರಳುಗಳನ್ನ ಸಂಪೂರ್ಣ ಸಡಿಲಗೊಳಿಸಿ, ಸಂಪೂರ್ಣ ಹಗುರಗೊಳಿಸಿ. ಕಾಲಿನ ಎಲ್ಲಾ ಬೆರಳುಗಳನ್ನ ಸಡಿಲಗೊಳಿಸಿ, ಹಗುರಗೊಳಿಸಿ. ಸಂಪೂರ್ಣ ನಿಮ್ಮ 2 ಪಾದಗಳನ್ನ ಸಡಿಲಗೊಳಿಸಿ, ಹಗುರಗೊಳಿಸಿ. ನಿಧಾನಕ್ಕೆ ಮೊಳಕಾಲಿನವರೆಗೂ ನಿಮ್ಮ 2 ಕಾಲುಗಳನ್ನ ಸಡಿಲಗೊಳಿಸುತ್ತಾ ಮೇಲೆ ಮೇಲೆ ಬನ್ನಿ. ಹಾಗೆ ಮೇಲೆ ಮೇಲೆ ಬನ್ನಿ. ನಿಮ್ಮ ತೊಡೆಯ ಭಾಗದವರೆಗೂ 2 ಕಾಲುಗಳು ಸಡಿಲಗೊಳಿಸಿ. ದೇಹದ ಸೂಕ್ಷ್ಮ ಭಾಗಗಳು ಸಡಿಲಗೊಳಿಸಿ, ಹಗುರಗೊಳಿಸಿ. ನಿಮ್ಮ ಹೊಟ್ಟೆಯ ಭಾಗ, ಹೃದಯದ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಹಾಗೆ ಮೇಲೆ ಬನ್ನಿ. ನಿಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಮೇಲೆ ಬನ್ನಿ. 2 ಭುಜಗಳು ಸಡಿಲಗೊಳಿಸಿ. ಭುಜದಿಂದ ಬೆರಳಿನವರೆಗೂ 2 ಕೈಗಳು ಸಡಿಲಗೊಳಿಸಿ, ಹಗುರಗೊಳಿಸಿ. ಸಂಪೂರ್ಣ ರಿಲ್ಯಾಕ್ಸ್ ಆಗಿ. ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, 2 ಕಿವಿಗಳು ಸಡಿಲಗೊಳಿಸಿ. ಸಂಪೂರ್ಣ ನಿಮ್ಮ ಮುಖದ ಭಾಗ ಸಡಿಲಗೊಂಡಿದೆ, ಹಗೂರಗೊಂಡಿದೆ. ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ. ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ, ಸಂಪೂರ್ಣ ಹಗುರಗೊಂಡಿದ್ದೀರಿ. ಶರೀರದಲ್ಲಿ ಎಲ್ಲಿಯಾದರೂ ಬಿಗುವಿನ ಅನುಭವವಿದ್ದರೆ ಅಲ್ಲಿ ನಿಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗಿ ಸಡಿಲಗೊಳಿಸು ಎಂದು ಆದೇಶ ನೀಡಿ. ಸಡಿಲಗೊಳ್ಳು, ಸಡಿಲಗೊಳ್ಳು, ಸಡಿಲಗೊಳ್ಳು. ಇದೀಗ ನೀವು ನಿಮ್ಮ ಶರೀರದಿಂದ ಸೂಕ್ಷ್ಮ ಶರೀರಧಾರಿಯಾಗಿ ಹೊರಗೆ ಬಂದಿದ್ದೀರಿ. ಒಂದು ಬೆಳಕಿನ ಶರೀರಧಾರಿಯಾಗಿ ನೀವೀಗ ಹೊರಬಂದಿರುವುದನ್ನ ಗಮನಿಸಿ. ನಿಮ್ಮದೇ ಸೂಕ್ಷ್ಮ ಶರೀರವನ್ನ ಗಮನಿಸಿ. ಸಂಪೂರ್ಣ ಬಂಗಾರ ವರ್ಣದ ಬೆಳಕಿನ ಶರೀರಧಾರಿಗಳು ನೀವಾಗಿದ್ದೀರಿ. ನಿಮ್ಮ ಎದುರು ಕುಳಿತುಕೊಂಡಿರುವ ಜಡ ಶರೀರವನ್ನ ಗಮನಿಸುತ್ತಾ ನಿಶ್ಚಲವಾಗಿ ನಿಶ್ಚಿಂತವಾಗಿ ಕುಳಿತಿರುವ
ಶರೀರಕ್ಕೆ ಆದೇಶ ನೀಡಿ ನಾನು ಬರುವವರೆಗೂ ನಿಶ್ಚಲವಾಗಿರು, ನಿಶ್ಚಿಂತವಾಗಿರು. ಇದೀಗ ನೀವು ನಿಮ್ಮ ಮನೆಯ ಹೊರಗೆ ನಡೆಯಿರಿ, ಹೊರಗೆ ಬನ್ನಿ. ನೀವೀಗ ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ಒಂದು ಸುಂದರವಾದ ಪ್ರಕೃತಿಯ ಮಡಿಲಿಗೆ ಬಂದಿದ್ದೀರಿ. ನಿಮಗೆ ಇಷ್ಟವಿರುವ ಒಂದು ಪ್ರಕೃತಿಯ ಮಡಿಲಲ್ಲಿ ನೀವೀಗ ಬಂದಿದ್ದೀರಿ. ಜುಳು ಜುಳು ಹರಿಯುವ ಜಲಧಾರೆಯ ಸದ್ದು, ಚಿಲಿಪಿಲಿ ಹಾಡುವ ಹಕ್ಕಿಗಳ ಕಲರವ, ಈ ಪ್ರಕೃತಿಯ ಸೌಂದರ್ಯವನ್ನ ಗಮನಿಸಿ, ಆಸ್ವಾದಿಸಿ. ಇದೀಗ ನಿಮ್ಮ ಎದುರಿಗೆ ಬಂಗಾರದ ಮೆಟ್ಟಿಲುಗಳು ನಿರ್ಮಾಣವಾಗಿವೆ ತನ್ನಿಂದ ತಾನೆ. ನೀವೀಗ ಮೆಟ್ಟಿಲುಗಳನ್ನ ಹತ್ತುತ್ತಾ ಮೇಲೆ ನಡೆಯಿರಿ. ಹೆಜ್ಜೆಗಳಿಡುತ್ತಾ ಆಕಾಶದ ಕಡೆಗೆ ಮೆಟ್ಟಿಲುಗಳನ್ನ ಹತ್ತುತ್ತಾ ಮೇಲೆ ಮೇಲೆ ನಡೆಯಿರಿ. 1, 2, 3, 4, 5, 6, 7, 8, 9, 10. ಸಂಪೂರ್ಣ ನೀವೀಗ ಮೇಲೆ ಬಂದಿದ್ದೀರಿ ಆಕಾಶದಲ್ಲಿ. ಇದೀಗ ನಿಮ್ಮ ಎದುರಿಗೆ ಒಂದು ಬಂಗಾರದ ಮಹಾದ್ವಾರವಿದೆ. ಆ ದ್ವಾರವೀಗ ತನ್ನಿಂದ ತಾನೇ ತೆರೆದುಕೊಂಡಿದೆ. ನೀವೀಗ ಒಳಗೆ ಹೆಜ್ಜೆ ಇಡಿ. ಇದೊಂದು ಸುಂದರವಾದ ಬಂಗಾರದ ಅರಮನೆ ಇದೆ. ನೀವೀಗ ಅರಮನೆಯೊಳಗೆ ಹೆಜ್ಜೆ ಇಡುತ್ತಾ ಮುಂದೆ ಮುಂದೆ ನಡೆಯಿರಿ. ಸಂಪೂರ್ಣ ಅರಮನೆಯ ವೈಭವವನ್ನ ಗಮನಿಸಿ. ಹಾಗೆ ನೋಡುತ್ತಾ ನೋಡುತ್ತಾ ಹೆಜ್ಜೆಗಳಿಡುತ್ತಾ ಮುಂದೆ ಮುಂದೆ ನಡೆಯಿರಿ. ಇದೀಗ ನಿಮ್ಮ ಎದುರಿಗೆ ಒಂದು ದೊಡ್ಡ ಸಿಂಹಾಸನವಿದೆ. ವಜ್ರ ಖಚಿತವಾದ ಒಂದು ದೊಡ್ಡ ಸಿಂಹಾಸನವಿದೆ. ಅದರ ಮೇಲೆ ನಿಮ್ಮ ಗುರು ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತುಕೊಂಡಿರುವುದನ್ನ ಗಮನಿಸಿ. ನೀವೀಗ ನಿಮ್ಮ ಗುರುವಿನ ಪಾದದ ಬಳಿಗೆ ಹೋಗಿದ್ದೀರಿ. ನಿಮ್ಮ ಗುರುವಿನ 2 ಪಾದಗಳನ್ನ ಬಂಗಾರದ ತಟ್ಟೆಯಲ್ಲಿಟ್ಟು ನೀವೀಗ ಪೂಜೆ ಸಲ್ಲಿಸುತ್ತಿದ್ದೀರಿ. ಪಾದಗಳಿಗೆ ಕಮಲದ ಹೂ, ವಿಧ ವಿಧ ಬಣ್ಣದ ಹೂಗಳ ಅಲಂಕಾರ ನಿಮ್ಮ ಗುರುವಿಗೆ ಮಾಡುತ್ತಿದ್ದೀರಿ. ಇದೀಗ ನಿಮ್ಮ ಗುರು ನಿಮ್ಮ ತಲೆಯ ಮೇಲೆ ತಮ್ಮ ದಿವ್ಯ ಹಸ್ತವನ್ನ ಇಟ್ಟಿರುವುದು ಗಮನಿಸಿ. ಹೇ ಗುರುವೇ, ಸದ್ಗುರುವೇ, ಪರಮ ಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ನಿನ್ನಿಂದ ನನ್ನ ಜೀವನ ಪಾವನವಾಯಿತು. ನಿನ್ನಿಂದ ನನ್ನ ಭಾವವು ಶುದ್ಧವಾಯಿತು. ನಿನ್ನಿಂದ ನನ್ನ ಮನಸ್ಸು ಪರಿವರ್ತನೆಯಾಯಿತು. ಅಜ್ಞಾನದ ಕಗ್ಗತ್ತಲಲ್ಲಿ ಕಳೆದು ಹೋದ ನನಗೀಗ
ಸುಜ್ಞಾನದ ಬೆಳಕಿಗೆ ತಂದಿರುವ ನನ್ನ ಮಹಾಗುರುವೇ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ನಿಮ್ಮ ಗುರುವಿನ ದಿವ್ಯ ಹಸ್ತಗಳು ನಿಮ್ಮ ಸಹಸ್ರಾರದ ಮೇಲಿರುವುದನ್ನ ಗಮನಿಸುತ್ತಾ, ಗುರುವಿನ ದಿವ್ಯ ಸ್ಪರ್ಶದಿಂದ ನಿಮ್ಮ ಸಹಸ್ರಾರ ತನ್ನಿಂದ ತಾನೇ ತೆರೆದುಕೊಳ್ಳುತ್ತಿದೆ. ನಿಮ್ಮ ಸಹಸ್ರ ದಳಗಳೀಗ ಜಾಗೃತವಾಗುತ್ತಿವೆ. ಸಂಪೂರ್ಣ ಬ್ರಹ್ಮಾಂಡದ ಅನಂತ ಜ್ಞಾನವೀಗ ನಿಮ್ಮ ಜೊತೆಗೆ ಜೋಡಿಸಿಕೊಳ್ಳುವಂತೆ ನಿಮ್ಮ ಗುರು ನಿಮಗೆ ಕೃಪೆ ತೋರುತ್ತಿದ್ದಾರೆ. ಸ್ವೀಕರಿಸಿ. ಗುರುವಿನ ದಿವ್ಯ ಹಸ್ತದಿಂದ ಹೊರಟ ಬೆಳಕೀಗ ನಿಮ್ಮ ಮೂರನೇ ಕಣ್ಣನ್ನ ಜಾಗೃತಗೊಳಿಸುತ್ತಿದೆ. ನೀವೀಗ ಮಹಾಜ್ಞಾನಿಯಾಗುತ್ತಿದ್ದೀರಿ, ಮಹಾಧ್ಯಾನಿಯಾಗುತ್ತಿದ್ದೀರಿ. ಈ ಜಗತ್ತು ನೋಡುವ ದೃಷ್ಟಿಕೋನವೀಗ ಪರಿವರ್ತನೆಯಾಗುತ್ತಿದೆ. ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿನ ಸ್ಪಂದನೆಯನ್ನ ಗಮನಿಸುತ್ತ, ಗುರುವಿನ ದಿವ್ಯ ಬೆಳಕಿನ ಶಕ್ತಿ ಈಗ ನಿಮ್ಮ ವಿಶುದ್ಧಿಯಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ಕಂಠದಲ್ಲಿನ ಸರಸ್ವತಿಯನ್ನ ನಿಮ್ಮ ಗುರು ಜಾಗೃತಗೊಳಿಸುತ್ತಿದ್ದಾರೆ. ಹೇ ಸರಸ್ವತಿ, ಜಾಗೃತವಾಗು, ಜಾಗೃತವಾಗು, ಜಾಗೃತವಾಗು. ನಿಮ್ಮ ಒಂದೊಂದು ಮಾತುಗಳೂ ಸಹ ಮಂತ್ರಗಳಾಗಿ ಪರಿವರ್ತನೆಯಾಗುತ್ತಿವೆ. ನೀವು ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಲು ಸಿದ್ಧವಾಗಿದ್ದೀರಿ. ತಥಾಸ್ತು. ಗುರುವಿನ ಅನಂತ ಕೃಪೆಯ ಬೆಳಕೀಗ ನಿಮ್ಮ ಹೃದಯ ದ್ವಾರವನ್ನ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಕರುಣೆಯ ಬೆಳಕು, ಪ್ರೀತಿ ವಾತ್ಸಲ್ಯದ ಬೆಳಕು, ಸೇವಾಭಾವದ ಮಹಾ ಬೆಳಕು ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ. ದಯೆ ಮತ್ತು ಕರುಣೆಯ ಸಾಕಾರ ಮೂರ್ತಿ ನೀವಾಗುತ್ತಿದ್ದೀರಿ. ಹೃದಯದ ಬೆಳಕನ್ನ ಗಮನಿಸಿ. ಆ ಬೆಳಕೀಗ ನಿಮ್ಮ ನಾಭಿಯೊಳಗೆ ಪ್ರವೇಶವಾಗುತ್ತಿದೆ. ನಿಮ್ಮ ಜನ್ಮಾಂತರದ ಕರ್ಮ ಬಂಧನಗಳಿಂದ ನಿಮ್ಮ ಗುರು ನಿಮಗೆ ಬಿಡುಗಡೆ ಮಾಡುತ್ತಿದ್ದಾರೆ. ಎಲ್ಲ ಪೂರ್ವ ಜನ್ಮದ ದುಷ್ಕರ್ಮಗಳೀಗ ಸುಟ್ಟು ಹೋಗುತ್ತಿವೆ. ಸುಡುವ ಹೊಗೆಯು ನಿಮ್ಮ ಬೆನ್ನಿನ ಮೂಲಕ ಹೊರಹೋಗುತ್ತಿರುವುದು ಗಮನಿಸಿ. ಅದು ಸುಡಲು ಬಿಡಿ. ನಿಮ್ಮ ಬೆನ್ನಿನಲ್ಲಿ ಶಾಖದ ಅನುಭವವನ್ನ ಗಮನಿಸುತ್ತ ಗುರುವಿನ ಚಿದ್ಬೆಳಕು ನಿಮ್ಮ ಸ್ವಾಧಿಷ್ಠಾನ ಪ್ರವೇಶ ಮಾಡುತ್ತಿದೆ. ನಿಮ್ಮ ಸರ್ವ ಸಂಬಂಧಗಳು ಸುಮಧುರವಾಗಲು ನಿಮ್ಮ ಗುರು ನಿಮಗೆ ಸಹಕರಿಸುತ್ತಿದ್ದಾರೆ. ಸ್ವೀಕರಿಸಿ. ನಿಮ್ಮ ಮನೆಯೇ ನಿಮಗೆ ಸ್ವರ್ಗದಂತಹ ಶಾಂತಿಯನ್ನ ನೀಡಲು ನಿಮ್ಮ ಗುರು ನಿಮಗೆ ಸಹಕರಿಸುತ್ತಿದ್ದಾರೆ.
ಆ ಮಹಾ ಬೆಳಕೀಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡಿದೆ. ನೀವೀಗ ಸಂಪತ್ತು ಮತ್ತು ಸಮೃದ್ಧಿಯಿಂದ ಬಾಳುವಂತೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ನಿಮಗೆ ಗೋಚರಿಸುತ್ತಿದೆ. ಸ್ವೀಕರಿಸಿ. ನಿಮ್ಮ ಸರ್ವ ಚಕ್ರಗಳಲ್ಲೀಗ ಬ್ರಹ್ಮಾಂಡದ ಶಕ್ತಿಯ ಸಂಚಲನ ಗಮನಿಸಿ. ಇದೀಗ ನೀವು ನಿಮ್ಮ ಗುರುವಿಗೆ ನಮನವನ್ನ ಸಲ್ಲಿಸಿ. ಧನ್ಯವಾದ ಗುರುವೇ, ಅನಂತ ಕೋಟಿ ಧನ್ಯವಾದ. ಇದೀಗ ನೀವು ನಿಧಾನಕ್ಕೆ ಅಲ್ಲಿಂದ ಎದ್ದು ಹೊರಬನ್ನಿ. ನಿಮಗೆ ಬರುವ ಮನಸ್ಸಿಲ್ಲ, ಆದರೂ ವಾಸ್ತವದ ಜಗತ್ತಿಗೆ ಬನ್ನಿ. ನಿಮ್ಮ ಗುರು ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ, ಯಾವಾಗಲೂ ಇರುತ್ತಾರೆ. ಆ ವಿಶ್ವಾಸದೊಂದಿಗೆ ಹೊರಬನ್ನಿ. ಹಾಗೇ ಹೆಜ್ಜೆಗಳಿಡುತ್ತಾ ಹೊರಬನ್ನಿ. ಆ ಬಂಗಾರದ ಅರಮನೆಯಿಂದ ನೀವೀಗ ಹೊರಬಂದಿದ್ದೀರಿ. ಅದೇ ಮೆಟ್ಟಿಲುಗಳಿಂದ ಕೆಳಗಿಳಿದು ಬನ್ನಿ. 10, 9, 8, 7, 6, 5, 4, 3, 2, 1. ನೀವೀಗ ಸಂಪೂರ್ಣ ಕೆಳಗೆ ಬಂದಿದ್ದೀರಿ. ಇದೀಗ ಪುನಃ ಹಾರುತ್ತಾ ಹಾರುತ್ತಾ ಮನೆ ಕಡೆಗೆ ಬನ್ನಿ. ನೀವೀಗ ನಿಮ್ಮ ಸಾಕಾರ ಶರೀರದ ಹೊರಗೆ ನಿಂತಿದ್ದೀರಿ. ಸೂಕ್ಷ್ಮ ಶರೀರದೊಂದಿಗೆ ಸಾಕಾರ ಶರೀರದಲ್ಲಿ ಪ್ರವೇಶವಾಗಿ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ನನ್ನ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಗುರುವನ್ನ ಕರುಣಿಸಿದ ಕರುಣಾಮಯಿಯಾದ ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದ. ನಿಮ್ಮ ತಂದೆ ತಾಯಿಗಳಿಗೂ ಹೃದಯಪೂರ್ವಕ ಧನ್ಯವಾದ ತಿಳಿಸಿ. ನಿಮ್ಮ ಜೀವನದ ಎಲ್ಲಾ ಗುರು ವೃಂದಕ್ಕೂ ಹೃದಯಪೂರ್ವಕ ನಮನವನ್ನ ಸಲ್ಲಿಸಿ. ನಿಮಗೆ ಮಾರ್ಗದಲ್ಲಿ ಸಹಕರಿಸುತ್ತಿರುವ ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗೂ ಧನ್ಯವಾದ ಸಮರ್ಪಿಸಿ. ಈ ಕ್ಷಣದಲ್ಲಿ ನಿಮಗೆ ಯಾರೆಲ್ಲರೂ ನೆನಪಾಗುತ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ.
ನಿಧಾನಕ್ಕೆ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಎರಡು ಕೈಗಳನ್ನ ನಿಧಾನಕ್ಕೆ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ, ಮತ್ತೆ ರಿಲ್ಯಾಕ್ಸ್ ಆಗಿ. ನಿಧಾನಕ್ಕೆ ನಿಮ್ಮ ಅಂಗೈಗಳನ್ನ ನೋಡಿಕೊಳ್ಳುತ್ತಾ ಕಣ್ತೆರೆಯಿರಿ, ರಿಲ್ಯಾಕ್ಸ್ ಆಗ್ರಿ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು. ಸೊ ಎಲ್ರು ಸೊ ನಿಮ್ಮ ಹತ್ರ ನೀರಿದೆಯಲ್ಲ, ಈ ನೀರನ್ನ ಸ್ವಲ್ಪ ದೃಷ್ಟಿ ಕೊಟ್ಟು 3 ಗುಟುಕ್ ನೀರು ಕುಡೀರಿ ಎಲ್ಲಾರು. ನಿಮ್ಮ ಅಂಗೈಯಲ್ಲಿ ಹಿಂಗಿಡಿರಿ, ಮೊದಲ ಹೃದಯದ ಹತ್ರ ಹಂಗಿಟ್ಕೊಂಡು ಆನಂತರ ಥ್ಯಾಂಕ್ ಯು ಹೇಳ್ತಾ 3 ಗುಟುಕ್ ನೀರು ಕುಡೀರಿ ಎಲ್ಲಾರು. ರಿಲ್ಯಾಕ್ಸ್. ಎಲ್ಲಾರು ಸ್ವಸ್ಥಿತಿಗೆ ಬಂದಿದ್ದೀರಿ ಅಂತ ಅನ್ಕೊಂಡಿನಿ. ದೀಪಕ್ಕೆ ನಮಸ್ಕಾರವನ್ನ ಮಾಡ್ರಿ. ನಾವು ದೀಪ ನೀರು ಯಾಕೆ ಇಟ್ಕೊಳ್ತೀವಿ ಅಂದ್ರ ನಮ್ಮ ಶರೀರದ ತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ನಮ್ಮ ಶರೀರದ 64 ಪ್ರಕಾರದ ಅಗ್ನಿ ತತ್ವಗಳು ದೀಪದಿಂದ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ 72-75% ಶರೀರದ ಜಲತತ್ವ ಈ 3 ಗುಟುಕ್ ನೀರ್ಲಿಂದ ಬ್ಯಾಲೆನ್ಸ್ ಆಗುತ್ತೆ. ಇದು ಚಮತ್ಕಾರ. ಸೊ ಹಾಗಾಗಿ ಯಾವುದೇ ಮೆಡಿಟೇಷನ್ ಮಾಡುವಾಗ ಇವುಗಳನ್ನ ನೀವು ಫಾಲೋ ಮಾಡ್ರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ. ಮತ್ತು ಒಂದು ಹೋಮ್ವರ್ಕ್ ಏನು ಅಂದ್ರೆ 5 ನಿಮಿಷ ಮುಂಚೆ ನಿಮಗೆ ಬಿಡ್ತಾ ಇದ್ದೀನಿ ನಾನು ಎಲ್ಲರಿಗೂ. ಇವತ್ತಿನ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡ್ಬೇಕೆಲ್ಲ. ಏನ್ ಫೀಲ್ ಆಯ್ತು, ಅದು ನಿಮ್ಮೊಳಗೆ ಏನ್ ಎನರ್ಜಿ ಕೊಡುತ್ತೆ ಅಂತ ಒಂದ್ಸಲ ನೋಡ್ರಿ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಬಹಳ ಚೆನ್ನಾಗ್ ಅನ್ಸಿದೆ ಅಂತ ಅನ್ಕೊಂಡಿನಿ. ಇನ್ನೊಂದ್ಸಲ ಅನೌನ್ಸ್ಮೆಂಟ್ ಇದೆ, ಮತ್ತೊಂದ್ಸಲ ಹೇಳ್ತೀನಿ, ಹೇಳಿನಿ ಮತ್ತೆ ಇನ್ನೊಂದ್ಸಲ. ಶನಿವಾರ ಮತ್ತೆ ರವಿವಾರ ರಾತ್ರಿ 9 ರಿಂದ 10 ಗಂಟೆ ಮೊನ್ನೆ ನಡೆದಿರುವಂತ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸ್ಗೆ ವಿಶೇಷ ಕ್ಲಾಸ್ ಇರುತ್ತೆ. ಅವ್ರ ಸಲುವಾಗಿ ಮಾತ್ರ. ಅವ್ರದ್ದು ಇನ್ನೊಂದ್ 2 ಕ್ಲಾಸ್ ಉಳ್ಕೊಂಡಿವೆ, ಅದನ್ನ ಕವರ್ ಮಾಡೋದಿದೆ. ಆಮೇಲೆ ಮತ್ತೆ ನಾಳೆಯಿಂದ ರೇಖಿ ಲೆವೆಲ್ 1 ಕ್ಲಾಸ್ ಅನ್ನ ನಾನ್ ಮಾಡ್ತೀನಿ. ಅದಾದ ನಂತರ ಸೋಮವಾರದಿಂದ ಮತ್ತೆ ನಮ್ಮ ಮೈಂಡ್ ಪವರ್ ಕೋರ್ಸ್ ಇದೆ, ಅದು ಪುನಃ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಖುಷಿ ಆಗಿದೆ ಅಂತೇಳಿ ಅನ್ಕೊಂಡಿನಿ ನಾನು. ನನ್ನ ಅನಿಸಿಕೆ ಇದೆ ಎಲ್ಲರಿಗೂ ಖುಷಿ ಆಗಿದೆ ಅಂತ. ಹೀಗೆ ಯಾವಾಗ್ಲೂ ಖುಷಿಯಾಗಿರ್ರಿ. ಮತ್ತು ಒಂದು ಮಾತನ್ನ ನೆನ್ಪಿಟ್ಕೊಡ್ರಿ, ಇಲ್ಲಿ ತನಕ ನೀವೇನು ಒಂಟಿ ಹೋರಾಟ ಮಾಡಿದ್ರಿ, ಈ ಒಂಟಿ ಬಿಟ್ಟಾಕ ಯಾರ್ದಾದ್ರೂ ಕೈ ಹಿಡೀರಿ. ನೀವು ಶ್ರೀದೇವಿ ಹೂಗಾರ್ ಜೊತೆಗೆ ನಡಿಬೇಕಂತ ಏನಿಲ್ಲ, ಯಾರ್ದಾದ್ರೂ ಕೈ ಹಿಡೀರಿ. ಒಬ್ಬ ಒಳ್ಳೆ ಗುರುವಿನ ಕೈ ಹಿಡಿದು ನೋಡ್ರಿ, ನೀವೆಷ್ಟು ಸ್ಪೀಡ್ ಆಗಿ ಗ್ರೋತ್ ಆಗ್ತೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಬಹಳ ಬಡದಾಡಿರಿ, ಬಹಳ ಹೋರಾಟ ಮಾಡಿರಿ. ಏನ್ ಮಾಡಿರಿ ಹೇಳ್ರಿ? ಯೋಚನೆ ಮಾಡ್ರಿ. ಏನ್ ಮಾಡ್ಬೇಕಿತ್ತು ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ ಅಂದ್ರ ನಮ್ಮ ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಗುರು ಮೊದಲು ನಮ್ ಮನಸ್ಸಿನ ಮೇಲೆ ವರ್ಕ್ ಮಾಡ್ತಾರೆ, ನಮ್ ಭಾವದ ಮೇಲೆ ವರ್ಕ್ ಆಗುತ್ತೆ. ಆ ನಂತರ ನಮ್ಮೊಳಗೆ ಏಕಾಗ್ರತೆ ನಿಧಾನಕ್ಕೆ ಶುರು ಆಗುತ್ತೆ. ಹಾಗಾಗಿ ವಿದೌಟ್ ಗುರು ಸಕ್ಸಸ್ ಇದೆ ನೋಡ್ರಿ, ಅದು ಅಸಾಧ್ಯ ಇದೆ. ಹಾಗಾಗಿ ನೀವೆಲ್ಲರೂ ಸಮೇತ ಲೈಫ್ ನಲ್ಲಿ ಸಕ್ಸಸ್ ಆಗ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗೋಣ.